Important MCQ questions for second PC Maths. Hot MCQ questions. First one, okay. The principal value branch of f of x is equal to sin inverse of x. ಪ್ರಿನ್ಸಿಪಲ್ ವ್ಯಾಲ್ಯೂ ಬ್ರಾಂಚ್ ಆಫ್ ಅಂದಾಗ ನೀವು ರೇಂಜ್ ಅಂತ ಅರ್ಥ ಮಾಡ್ಕೊಬೇಕು. ಎಕ್ಸಾಮ್ಗೆ ರೇಂಜ್ ಅಂತ ಕೇಳ್ತಾರಲ್ಲ, ನಿಮಗೆ ಕನ್ಫ್ಯೂಸ್ ಆಗೋ ಥರ ಆಗುತ್ತೆ. ಪ್ರಿನ್ಸಿಪಲ್ ವ್ಯಾಲ್ಯೂ ಅಂದ್ರೆ ಒಂದೇ, ರೇಂಜ್ ಅಂದರೂ ಒಂದೇ. ಓಕೆ, ಸೈನ್ ಇನ್ವರ್ಸ್ ಆಫ್ ಎಕ್ಸ್ನ ರೇಂಜ್ ಅಥವಾ ಪ್ರಿನ್ಸಿಪಲ್ ವ್ಯಾಲ್ಯೂ ಕ್ಲೋಸ್ ಇಂಟರ್ವಲ್ -π/2 to π/2. Sin inverse of x, principal value branch of f of x is equal to sin inverse of x ಅಂದರೆ ರೇಂಜ್ ಅಂತ ಬೇಕಾದರೂ ಕೇಳ್ಬೋದು. ಎರಡು ಥರ ಕೇಳ್ಬೋದು ಕ್ವಶನ್ನು. ಕ್ಲೋಸ್ ಇಂಟರ್ವಲ್ -π/2, π/2 ಕ್ಲೋಸ್ ಇಂಟರ್ವಲ್ಲೇ ಬರೀಬೇಕು. ಆಪ್ಷನ್ ಸಿ ಇಸ್ ದ ಆನ್ಸರ್. ಡೊಮೈನ್ ಆಫ್ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಸೈನ್ ಇನ್ವರ್ಸ್ ಆಫ್ ಎಕ್ಸ್. ಡೊಮೈನ್ ಆಫ್ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಸೈನ್ ಇನ್ವರ್ಸ್ ಆಫ್ ಎಕ್ಸ್ ಅಂದರೆ ಕ್ಲೋಸ್ ಇಂಟರ್ವಲ್ -1, 1. ಆಪ್ಷನ್ ಡಿ ಇಸ್ ದ ಆನ್ಸರ್. ಕ್ಲೋಸ್ ಇಂಟರ್ವಲ್ -1, 1. ಕ್ಲೋಸ್ ಇಂಟರ್ವಲ್ -1, 1. ನೋಡಿ, ಡೊಮೈನ್ ಅಂದಾಗ ಯಾವುದು ಅರ್ಥ ಮಾಡ್ಕೊಳ್ಳಿ, ರಿಯಲ್ ನಂಬರ್ ಇರುತ್ತಲ್ಲ ಆ ರಿಸಲ್ಟ್ ಇಡಬೇಕು. ಪ್ರಿನ್ಸಿಪಲ್ ಬ್ರಾಂಚ್, ಪ್ರಿನ್ಸಿಪಲ್ ವ್ಯಾಲ್ಯೂ ಬ್ರಾಂಚ್ ಅಂದಾಗ ಅಥವಾ ರೇಂಜ್ ಅಂದಾಗ ಆ್ಯಂಗಲ್ ಹೇಳಬೇಕು. ನೋಡಿ, ಇದ್ರೊಳಗಡೆ ಆ್ಯಂಗಲ್ ಥರನೂ ಮಿಕ್ಸ್ ಮಾಡಿದ್ದಾರೆ, ನಂಬರ್ನು ಮಿಕ್ಸ್ ಮಾಡಿದ್ದಾರೆ. ಓಕೆ, ನೋಡಿಲಿ ಸೈನ್ ಇನ್ವರ್ಸ್ ಆಫ್ ಎಕ್ಸ್. ಇಲ್ಲಿ ನಾನು ಪ್ರಿನ್ಸಿಪಲ್ ವ್ಯಾಲ್ಯೂ ಬ್ರಾಂಚ್ ಅಂದಾಗ ಕ್ಲೋಸ್ ಇಂಟರ್ವಲ್ -π/2, π/2 ಅಂತ ಹೇಳಿದೆ. ನೋಡಿ, ಇಲ್ಲೂ ಅದೇ ಥರ ಕೊಟ್ಟಿದ್ದಾರೆ, -π/2, π/2. ಕಾನ್ಸೆಪ್ಟ್ ಗೊತ್ತಿಲ್ಲ ಅಂದರೆ ಕನ್ಫ್ಯೂಸ್ ಆಗಿಬಿಡುತ್ತೆ. ಇಲ್ಲಿ -π/2, π/2 ಇದೆಯಲ್ಲ, ಆ್ಯಂಗಲ್ ಥರ ಹೇಳ್ಬೇಕಾ, ನಂಬರ್ ರಿಸಲ್ಟ್ ಹೇಳ್ಬೇಕಂದ್ರೆ ಯಾವಾಗಲೂ ಫಸ್ಟ್ ಅರ್ಥ ಮಾಡ್ಕೊಬೇಕು. ಡೊಮೈನ್ ಇನ್ವರ್ಸ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸಲ್ಲಿ ಡೊಮೈನ್ ಅಂದರೆ ನಂಬರ್ ರಿಸಲ್ಟ್ ಹೇಳಬೇಕು. ಪ್ರಿನ್ಸಿಪಲ್ ಬ್ರಾಂಚ್ ಅಥವಾ ರೇಂಜ್ ಅಂತ ಕೇಳಿದಾಗ ಆ್ಯಂಗಲ್ ಹೇಳಬೇಕು. ಅದು ಸ್ಪಷ್ಟವಾಗಿ ನಿಮ್ಗೆ ಅರ್ಥವಾಗಿರಬೇಕು. ಓಕೆ, ಈಗ ಡೊಮೈನ್ ಆಫ್ ಸೈನ್ ಇನ್ವರ್ಸ್ ಆಫ್ ಎಕ್ಸ್ ಅಂದರೆ ಕ್ಲೋಸ್ ಇಂಟರ್ವಲ್ -1, 1. ಕ್ಲೋಸ್ ಇಂಟರ್ವಲ್ -1, 1. ಆಪ್ಷನ್ ಡಿ ಇಸ್ ದ ಆನ್ಸರ್. ನೆಕ್ಸ್ಟ್, ಪ್ರಿನ್ಸಿಪಲ್ ವ್ಯಾಲ್ಯೂ ಬ್ರಾಂಚ್ ಆಫ್ ಕಾಸ್ ಇನ್ವರ್ಸ್ ಆಫ್ ಎಕ್ಸ್. ಹಾಗೆ ಪ್ರಿನ್ಸಿಪಲ್ ವ್ಯಾಲ್ಯೂ ಬಂದ ತಕ್ಷಣ ಏನು ಹೇಳ್ತೀರ, ಈಗ ಆ್ಯಂಗಲ್ ಇರೋ ರಿಸಲ್ಟು. ಇಲ್ಲಿ 4 ಆ್ಯಂಗಲ್ ಥರನೇ ಇದೆ ನೋಡಿ, ಕರೆಕ್ಟಾಗಿದೆ. ಯಾವುದೋ ರಿಯಲ್ ನಂಬರ್ನ ಮೆನ್ಷನ್ ಮಾಡಿಲ್ಲ ಅವರು. ಇದಕ್ಕೆ ಪ್ರಿನ್ಸಿಪಲ್ ವ್ಯಾಲ್ಯೂ ಬ್ರಾಂಚ್ ಆಫ್ ಕಾಸ್ ಇನ್ವರ್ಸ್ ಆಫ್ ಎಕ್ಸ್ ಅಂದರೆ ಕ್ಲೋಸ್ ಇಂಟರ್ವಲ್ 0, π. ಕ್ಲೋಸ್ ಇಂಟರ್ವಲ್ 0, π. ಆಪ್ಷನ್ ಡಿ ಇಸ್ ದ ಆನ್ಸರ್. ನೋಡಿ, ಇಲ್ಲಿ ಓಪನ್ ಇಂಟರ್ವಲ್ಲು ಕೊಟ್ಟಿದ್ದಾರೆ, ಕ್ಲೋಸ್ ಇಂಟರ್ವಲ್ಲು ಕೊಟ್ಟಿದ್ದಾರೆ. ಓಕೆ, ಓಪನ್ ಇಂಟರ್ವಲ್ ಬರೀಬಾರ್ದು. ಪ್ರಿನ್ಸಿಪಲ್ ವ್ಯಾಲ್ಯೂ ಬ್ರಾಂಚ್ ಆಫ್ ಕಾಸ್ ಇನ್ವರ್ಸ್ ಆಫ್ ಎಕ್ಸ್ ಅಂದರೆ ಆಪ್ಷನ್ ಡಿ, ಕ್ಲೋಸ್ ಇಂಟರ್ವಲ್ 0, π. ನೆಕ್ಸ್ಟ್, ಪ್ರಿನ್ಸಿಪಲ್ ವ್ಯಾಲ್ಯೂ ಬ್ರಾಂಚ್ ಆಫ್ ಎಫ್ ಆಫ್ ಎಕ್ಸ್ ಈಕ್ವಲ್ ಟು ಟ್ಯಾನ್ ಇನ್ವರ್ಸ್ ಆಫ್ ಎಕ್ಸ್. ಅಲ್ಲಿಗೆ ಪ್ರಿನ್ಸಿಪಲ್ ಅಥವಾ ರೇಂಜ್ ಅಂತ ಕೇಳಿದಾಗ ಆ್ಯಂಗಲ್ ರಿಸಲ್ಟ್ ಹೇಳಬೇಕು ಅಂತ ಅರ್ಥ ಮಾಡ್ಕೊ. ಆ್ಯಂಗಲ್ ಹೇಳಿದಾಗ ಇದರಲ್ಲಿ ನೋಡಿ, ಇದು ಓಪನ್ ಇಂಟರ್ವಲ್ -π/2, π/2. ಕ್ಲೋಸ್ ಇಂಟರ್ವಲ್ -π/2, π/2. ನೋಡಿ, ಇಲ್ಲೂ ಕನ್ಫ್ಯೂಸ್ ಆಗುತ್ತೆ, ಇಲ್ಲೂ ಕನ್ಫ್ಯೂಸ್ ಆಗುತ್ತೆ. ಇಲ್ಲಿ ಓಪನ್ ಇಂಟರ್ವಲ್ 0, π. ಇಲ್ಲಿ ಕ್ಲೋಸ್ ಇಂಟರ್ವಲ್ 0, π. ಟ್ಯಾನ್ ಇನ್ವರ್ಸ್ ಆಫ್ ಎಕ್ಸ್ ಪ್ರಿನ್ಸಿಪಲ್ ಬ್ರಾಂಚ್ ಅಂದಾಗ ಓಪನ್ ಇಂಟರ್ವಲ್ಲೇ ಬರೀಬೇಕು. ಆಪ್ಷನ್ ಎ ಇಸ್ ದ ಆನ್ಸರ್. -π/2, π/2. ಓಪನ್ ಇಂಟರ್ವಲ್ ಯಾಕೆ ಸರ್ ಬರೀಬೇಕು ಅಂದರೆ tan 90 ಡಿಗ್ರಿ ಅಂದರೆ ಇನ್ಫಿನಿಟಿ. ಕ್ಲೋಸ್ ಇಂಟರ್ವಲ್ ಆದರೆ ಇನ್ಫಿನಿಟಿ ಆಗ್ಬಿಡುತ್ತೆ, π/2. ಇನ್ಫಿನಿಟಿಗೆ ಕ್ಲೋಸರ್ ಬರೋಲ್ಲ. ಆಪ್ಷನ್ ಎ ಇಸ್ ದ ಆನ್ಸರ್. ಓಪನ್ ಇಂಟರ್ವಲ್ಲೇ ಬರೀಬೇಕು. ನೆಕ್ಸ್ಟ್, ಡೊಮೈನ್ ಆಫ್ ಟ್ಯಾನ್ ಇನ್ವರ್ಸ್ ಆಫ್ ಎಕ್ಸ್. ಡೊಮೈನ್ ಆಫ್ ಟ್ಯಾನ್ ಇನ್ವರ್ಸ್ ಆಫ್ ಎಕ್ಸ್ ಅಂದರೆ ಎಗೇನ್ ನಂಬರ್ ರಿಸಲ್ಟ, ಎಲ್ಲ ನಂಬರ್ಸು ಇದೆ. ಅಲ್ಲಿಗೆ ಸೆಟ್ ಆಫ್ ರಿಯಲ್ ನಂಬರ್ ಅಂದರೆ ನೋಡಿ, -1, 1 ಹೇಳೋಕ್ಕೆ ಹೋಗಬಾರ್ದು, ರಾಂಗ್. ಇದು ಕ್ಲೋಸ್ ಇಂಟರ್ವಲ್, ಯಾವುದೇ ಕಾರಣಕ್ಕೂ ಇನ್ಫಿನಿಟಿ, -∞, ಬಂದಾಗ ಯಾವುದೇ ಕಾರಣಕ್ಕೂ ಆ ಟೆನಿಕಾಸ್ಟ್ ಕ್ಲೋಸ್ ಇಂಟರ್ವಲ್ ಇರಬಾರ್ದು. ಅಲ್ಲಿಗೆ ಸೆಟ್ ಆಫ್ ರಿಯಲ್ ನಂಬರ್ ಅಂದ್ರೆ ಒಂದೇ. ಆ ರಿಯಲ್ ನಂಬರ್ನ ಓಪನ್ ಇಂಟರ್ವಲ್ ಫಾರ್ಮಲ್ಲಿ -∞, ಅಂತ ಬರೀತೇವೆ. 6th ಒನ್ಗೆ ಆನ್ಸರು ಸಿ ಇಸ್ ದ ಆನ್ಸರ್. ನೆಕ್ಸ್ಟ್, ಡೊಮೈನ್ ಆಫ್ ಕಾಟ್ ಇನ್ವರ್ಸ್ ಆಫ್ ಎಕ್ಸನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಸೆಂಡ್ ಮಾಡ್ತೇನೆ. ಥ್ಯಾಂಕ್ ಯು.